ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಕಂಟೆಂಟ್ ಏನಪ್ಪ ಅಂತಂದರೆ, ಅಫ್ಕೋರ್ಸ್ ಆಬ್ವಿಯಸ್ಲಿ ಮತ್ತೆ ನಮ್ಮ ಹೆಣ್ಮಕ್ಳ ಬಗ್ಗೆನೇ. ನಾನು ಲಾಸ್ಟ್ ಟೈಮ್ ಕೂಡ ಹೆಣ್ಮಕ್ಳು ಯಾವ್ಯಾವ ಬಿಸ್ನೆಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ. ಸೊ ಮತ್ತೆ ಅದ್ರ ಕಂಟಿನ್ಯೂಷನ್ ಯಾಕೆಂತಂದರೆ ಅದು ನೆವರ್ ಎಂಡಿಂಗ್ ಸ್ಟೋರಿ ಅಂತ ನೆನ್ನೆನೇ ಹೇಳಿದ್ದೆ, ಹಂಗೆ ಇರುತ್ತೆ. ಸೊ ನೆವರ್ ಎಂಡಿಂಗ್ ಸ್ಟೋರಿ ಇರುವಾಗ ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಈಗ ಯಾವ ಹೆಣ್ಮಕ್ಳಿಗೆ ಒಡವೆ ಅಂದರೆ ಇಷ್ಟ ಇರಲ್ಲ? ಎಲ್ಲ ಹೆಣ್ಮಕ್ಳಿಗೂ ಒಡವೆ ಅಂದರೆ ಇಷ್ಟ ಇರುತ್ತೆ, ಬಟ್ ಅಫೋರ್ಡ್ ಮಾಡೋದೇ ದೊಡ್ಡದಲ್ವಾ? ಸೊ ಇವಾಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ರಿಕ್ವೈರ್ಮೆಂಟ್ ಆಗಿರುವಾಗ ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದಲ್ವಾ? ಸೊ ಹಾಗಾಗಿ ನಾನು ಇವತ್ತಿನ ಟಾಪಿಕ್ ಏನಂತಂದರೆ ಆರ್ಟಿಫಿಷಿಯಲ್ ಜುವೆಲ್ಸ್, ಅಂದರೆ 1 ಗ್ರಾಮ್ ಗೋಲ್ಡ್ಸ್, ಆ ಕಂಟೆಂಟಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಶಾಪೇ ಇಟ್ಕೋಬೇಕು ಅನ್ನೋದು ಏನಿಲ್ಲ. ಈಗ ಒಂದು ಆರ್ಟಿಫಿಷಿಯಲ್ ಜುವೆಲ್ಸಿಗೆ ನೀವು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ಬರು ಒಂದು ಜ್ಯುವೆಲ್ರಿ ಮತ್ತು ಒಂದು ಸೆಕೆಂಡ್ರಿ ಆಪ್ಷನ್ ಅಂತ ನೋಡ್ತಿರ್ತಾರೆ. ಸೆಕೆಂಡ್ರಿ ಆಪ್ಷನ್ಗೆ ನೀವು ಈ 1 ಗ್ರಾಮ್ ಗೋಲ್ಡು ಅಥವಾ ಪಾಲಿಶ್ಡ್ ಗೋಲ್ಡು ಅಥವಾ ಆರ್ಟಿಫಿಷಿಯಲ್ ಗೋಲ್ಡ್ ಅಂತ ನಾವು ಏನು ಕರಿತೀವೋ ಅದನ್ನು ಯೂಸ್ ಮಾಡ್ಬೋದು. ಆ್ಯಸ್ ವೆಲ್ ಜರ್ಮನ್ ಸಿಲ್ವರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಜರ್ಮನ್ ಸಿಲ್ವರ್ ಇವಾಗ ಏನಂತಂದರೆ ಬೆಳ್ಳಿನ ಅಫೋರ್ಡ್ ಮಾಡೋದಕ್ಕಾಗದೇ ಇರುವಾಗ ಜರ್ಮನ್ ಸಿಲ್ವರ್ನ ನಾವು ಇನ್ನೊಂದು ಆಪ್ಷನ್ ಆಗಿ ತೊಗೊಳ್ಬೋದು. ಈ ಎರಡೂ ಒಂದು ಬಿಸ್ನೆಸ್ನ ನೀವೇನಾದರೂ ಸ್ಟಾರ್ಟ್ ಮಾಡಿಕೊಂಡ್ರೆ ಇವಾಗ ಆನ್ಲೈನಲ್ಲಿ ಕಾಮರ್ಸಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಶಾಪ್ಸ್ ಮಾಡೋಕ್ಕಾಗಿಲ್ಲ ಅಂತ ಅನ್ನೋವಾಗ ಶಾಪ್ಸ್ ನೀವು ಮಾಡ್ತೀನಿ ಅಂತಂದರೆ ಅದು ಕೂಡ ಒಂದು ಒಳ್ಳೆ ಬಿಸ್ನೆಸ್ಸು. ರೈಟ್ ಟೈಮ್ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಬಿಫೋರ್ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಈ ಬಿಸ್ನೆಸ್ನ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಅಲ್ಲಿರುವಂಥ ಸೇಲ್ಸು ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಟೇಜ್ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಬ್ಬರು ಏನಂತಂದರೆ ಒಂದು ಗ್ಯಾಜೆಟ್ ಅಂತ ಯೂಸ್ ಮಾಡ್ತಾರೆ. ಒಂದು ದೀಪ ಆಗಿರ್ಬೋದು, ಒಂದು ದೊಡ್ಡದಾಗಿ ಕಾಣಿಸ್ಕೊಳ್ಳೋದಕ್ಕೆ ಯಾರಿಗಿಷ್ಟ ಇರಲ್ಲ. ಸೊ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡಿಕೊಂಡು ತೊಗೊಳ್ಳುವಂಥದ್ದು ಇರುತ್ತೆ. ಇದನ್ನು ನಾವು ಬಿಸ್ನೆಸ್ ಆಗಿ ತೊಗೊಳ್ಬೋದು. ಇದು ಒಂದು ಆಪ್ಷನ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಜರ್ಮನ್ ಸಿಲ್ವರು ಮತ್ತು ಆರ್ಟಿಫಿಷಿಯಲ್ ಗೋಲ್ಡು. ಇದರಲ್ಲಿ ಹಲ್ವಾರು ಥರ ಬರುತ್ತೆ. ಒಂದು ಡಾಬ್ ಆಗಿರ್ಬೋದು, ಒಂದು ನೆಕ್ಲೆಸ್ ಆಗಿರ್ಬೋದು, ನಿಮಗೆ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಸೇಲ್ ಮಾಡುವಂಥ ಫ್ಯಾಕ್ಟ್ರೀಸ್ ಇರುತ್ತೆ. ಸೊ ಅವ್ರ ಹತ್ರ ನೀವು ಪರ್ಚೇಸ್ ಮಾಡಿ ರಿಟೇಲ್ ಮಾಡ್ಕೊಬೋದು. ರಿಟೇಲಲ್ಲಿ ನಿಮ್ಗೆ ಏನು ಪ್ರೈಸು ನಿಮ್ಗೆ ಕಂಫರ್ಟಬಲ್ ಅನಿಸುತ್ತೋ 10% ಅಪ್ ಟು 30% ನೀವು ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಬಿಸ್ನೆಸ್ ಸಿಗುತ್ತೆ. ಎಷ್ಟೋ ಜನ 50%, 80% ಎಲ್ಲ ಇಟ್ಕೊಂಡಿರ್ತಾರೆ. ಅಷ್ಟು ಬೇಡ, ಯಾಕೆಂದರೆ ಕಾಂಪಿಟೇಷನ್ ಅನ್ನೋ ಯುಗ ಇವಾಗ. ಸೊ ಕಾಂಪಿಟೇಷನ್ ಇರೋದ್ರಿಂದ ನೀವು ಎಷ್ಟಾಗುತ್ತೋ ಒಂದು ಅಫೋರ್ಡಬಲ್ ಪ್ರೈಸ್ನ ನೀವು ಇಟ್ಕೊಂಡು ಸೇಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಒಂದು ಸ್ಟೇಜಿಗೆ ಬರ್ಬೋದು. ಅದು ನನ್ನ ಪರ್ಸೆಪ್ಷನು. ಇನ್ನೊಂದು ಅಂತಂದರೆ ಬ್ಯಾಂಗಲ್ಸು. ಈಗ ಎಷ್ಟೋ ಈ ಥರ ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ನ ನೀವು ಯೂಸ್ ಮಾಡಿ ಬಿಸ್ನೆಸ್ ಮಾಡುವಂಥದ್ದು ಇರುತ್ತೆ. ಸೊ ಇವಾಗ ಟ್ರೆಂಡಿಂಗ್ ಆಗಿರುವಂಥದ್ದು ಯಾವುದಾದ್ರೂ ಅಷ್ಟೇ ಬಿಸ್ನೆಸ್ನ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಹೆಣ್ಮಕ್ಳಿಗೆ ಏನಂದರೆ ಮ್ಯಾಚಿಂಗ್ ಅಂತ ತುಂಬ ಜನ ನೋಡ್ತಾರೆ. ಸೊ ಅಂಥದ್ದನ್ನು ಕೂಡ ನೀವು ಇಟ್ಟು ಸೇಲ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಒಂದು ವರ್ಕ್ ಆಗುತ್ತೆ. ಇನ್ನೊಂದು ಬಿಸ್ನೆಸ್ ಅಂತಂದರೆ ಆಬ್ವಿಯಸ್ಲಿ ಕ್ಲಾತ್ಸು. ನಾನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ಈ ಯಾವುದಾದ್ರೂ ನೀವು ಒಂದು ಶಾಪ್ ಇಡೋದಕ್ಕಾಗಲ್ಲ ಅಂತ ಅನ್ನುವಾಗ, ಇಲ್ಲ ಶಾಪ್ ಇಟ್ಟು ನೀವು ಮಾಡ್ತೀನಿ ಅಂತಂದರೆ ಹೋಲ್ಸೇಲ್ ನೀವು ಬೈ ಮಾಡಿ ಶಾಪ್ ಇಟ್ಟು ನೀವು ಮಾಡಿ, ಇಲ್ಲ ನನಗೆ ಅದು ಆಗಲ್ಲ, ನಾನು ಬೇರೆ ಥರನೇ ಮಾಡಬೇಕು ಅಂತ ಅನ್ನುವಾಗ ಎಲ್ಲಾದರೂ ಒಂದು ಸ್ವಲ್ಪ ದಿನ ಕಷ್ಟಪಟ್ಟು ನೀವು ಮಾರ್ಕೆಟಿಂಗಲ್ಲಿ ವೇವ್ಲೆಂತನ್ನು ನೋಡಿ ಒಂದು ಬಟ್ಟೆ ಅನ್ನೋದನ್ನು ಪರ್ಚೇಸ್ ಮಾಡಿ. ಅಂದರೆ ಯಾವುದು ಬಟ್ಟೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಿರೋದು. ಯಾವುದಾದ್ರೂ ಪರವಾಗಿಲ್ಲ, ಎನಿ ಕೈಂಡ್ ಆಫ್ ಮೆಟೀರಿಯಲ್. ಈವನ್ ಒಂದು ಪೆನ್ನ ನೀವು ಸೇಲ್ ಮಾಡಬೇಕು ಅಂತಂದ್ರೂ ನಿಮ್ಗೆ ಗೊತ್ತಿರಬೇಕು ನಾನು ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಒಂದು ಪೆನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅದನ್ನು ಯಾವ ರೇಟಲ್ಲಿ ಮಾರ್ಕೆಟಲ್ಲಿ ನಡೀತಿದೆಯೋ ಅದಕ್ಕಿಂತ ನಮ್ಗೆ ಕಡಿಮೆ ಸಿಕ್ಕಿದಾಗ ಮಾತ್ರ ಬೇರೆಯವ್ರಿಗೆ ನಾವು ಸೇಲ್ ಮಾಡೋದಕ್ಕಾಗುತ್ತೆ. ಆ ವೇವ್ಲೆಂತನ್ನು ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕು. ಅದೇನು ತುಂಬ ರಾಕೆಟ್ ಸೈನ್ಸ್ ಏನಲ್ಲ. ಸೊ ಯಾರು ಕಡಿಮೆ ಕೊಡ್ತಾರೆ ಅಂತ ನೋಡಿಕೊಂಡ್ರೆ ನೀವು ಅವ್ರಿಗಿಂತ ಕಡಿಮೆ ಅಂತ ಅಂದ್ಬಿಟ್ಟು ನೀವು ಹೋದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಒಂದು ಹೋಲ್ಸೇಲ್ ಅಂತ ಅನ್ನುವಾಗ ನಮ್ಗೆ ಏನಂತಂದ್ರೆ ಒಂದು 10 ಪೆನ್ ನಾವು ತೊಗೊಳ್ತೀವಿ ಅಂತಂದರೆ
ಅಲ್ಲಿ ಒಂದು ಪ್ರೈಸ್ ಏನಿರುತ್ತೆ, ಒಂದು 80 ರುಪೀಸ್ ಕೊಡ್ಬೋದು. ಅಂದರೆ ನಿಮ್ಮ ಒಂದು ಪ್ಯಾಕೆಟ್ ನೀವು ಸೇಲ್ ಮಾಡಿದಾಗ ಒಂದು 20 ರುಪೀಸ್. ಇಟ್ಸ್ ಅನ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಬಟ್ ವೆರಾಸ್ ಇನ್ ನೀವು ಕಂಪ್ನಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಹತ್ರ ಹೋದರೆ ನಿಮಗೆ ಅವ್ರು ಕೊಡೋವಂಥದ್ದು 5 ರುಪೀಸ್ ಇರುತ್ತೆ, 10 ರುಪೀಸ್ ಪೆನ್ನು. ಅವಾಗ ನಿಮಗೆ 100 ರುಪೀಸ್ ಪ್ಯಾಕೆಟ್ನಲ್ಲಿ ನೀವು ಸೇಲ್ ಮಾಡಿದ್ರೆ 50 ರುಪೀಸ್ ಪ್ರಾಫಿಟ್ ಇರುತ್ತೆ. ಆರ್ 50 ರುಪೀಸ್ ತೊಗೊಂಡ್ರೆ ನಿಮ್ಗೆ 25 ರುಪೀಸು ಪ್ರಾಫಿಟ್ ಇರುತ್ತೆ. ಸೊ ಆ ಥರ ನಾವು ಯಾವಾಗ ಒಂದು ಆಪ್ಷನ್ನ ನಾವು ಹುಡುಕೊಳ್ತೀವೋ ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗೋದು ಈಸಿ ಆಗುತ್ತೆ. ಸೊ ಇನ್ನೊಂದು ಏನಂತ ಅಂದರೆ ನೀವೇ ಹೋಲ್ಸೇಲಿಗೆ ಮಾಡ್ತಿದ್ದೀರಾ ಅಂತ 4 ಜನಕ್ಕೆ ಗೊತ್ತಾದರೆ ಅಲ್ಲಿ ಬಿಸ್ನೆಸ್ಸು ಚೆನ್ನಾಗಿ ನಡೆಯುತ್ತೆ. ಇಂಥದ್ದನ್ನೆಲ್ಲ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಹೇಳುವಂಥದ್ದು, ಹೆಣ್ಮಕ್ಳು ಯಾವಾಗೂ ಒಳಗಡೆನೇ ಕೂತ್ಕೋಬೇಕು ಅನ್ನೋದು ಯಾವುದೂ ಇಲ್ಲ. ಈವನ್ ಇವಾಗ ಒಂದು ನೀರಿನ ಕ್ಯಾನಿಂದ ಕೂಡ ಇವಾಗ ಬಿಸ್ನೆಸ್ ನಡೆಯುತ್ತೆ. ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಮನೇಲೇ ಒಂದು ಕುಡಿಯೋ ನೀರನ್ನ ಒಂದು ಬೋರ್ವೆಲ್ ಇತ್ತು ಅಂತ ಅಂದ್ಕೊಳ್ಳಿ, ಆ 5 ರುಪೀಸ್ ಕ್ಯಾನ್ದು ಕೂಡ ಬಿಸ್ನೆಸ್ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಪ್ರಾಫಿಟ್ ಇದೆ. ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಯಾರ ಹತ್ರನೂ ಬೋರ್ವೆಲ್ ಇರುತ್ತೆ. ಸೊ ಅಂಥವರು ಬೋರ್ವೆಲ್ ಯೂಸ್ ಮಾಡಿಕೊಂಡು ಅದು ಒಂದು ಕುಡಿಯೋ ನೀರದು ನೀವೊಂದು ಸಾಫ್ಟ್ವೇರ್ ಹಾಕಿಸ್ಕೊಂಡ್ರೆ, ವಾಟರ್ ಫಿಲ್ಟರ್ ಹಾಕಿಸ್ಕೊಂಡ್ರೆ, ಸೊ ಡೆಫಿನೆಟ್ಲಿ ಅದನ್ನು ಕೂಡ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ನೀವು ದೊಡ್ಡ ಲೆವೆಲಲ್ಲಿ ನೋಡ್ತಿದ್ದೀರ ಅಂತಂದರೆ ವಾಟರ್ ಬಾಟ್ಲಲ್ಲಿ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು. ಈ ವಾಟರ್ ಬಾಟ್ಲಲ್ಲಿ ಏನಂತ ಅಂದರೆ, ಇವಾಗ ಯಾವುದಾದ್ರೂ ಶಾಪ್ಸ್ಗೆ ನಿಮ್ಮದೇ ಆದಂಥ ಒಂದು ಒಳ್ಳೆ ಬ್ರ್ಯಾಂಡು ಆರ್ ಯಾವುದಾದ್ರೂ ನೀವು ಒಂದು ಕಂಪ್ನಿನ ನೀವು ಆಲ್ರೆಡಿ ರೆಕಗ್ನೈಸ್ ಆಗಿರೋವಂಥ ಕಂಪ್ನಿನ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಟೈಅಪ್ ಮಾಡಿಕೊಂಡ್ರೆ ನಿಮ್ಗೊಂದು ಬ್ರ್ಯಾಂಡಿಂಗ್ ಸಿಗುತ್ತೆ. ಸೊ ಆ ಬ್ರ್ಯಾಂಡಿಂಗಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಯಾವುದಾದ್ರೂ ಎಕ್ಸಾಂಪಲ್ ನಾನು ಹೇಳ್ತೀನಿ ಅಂತಂದರೆ ನಂದಿನಿ ಅವ್ರದ್ದು ಆಲ್ರೆಡಿ ವಾಟರ್ ಬಾಟ್ಲ್ ಇದೆ. ಎಕ್ಸಾಂಪಲಾಗಿ ನಾನು ಹೇಳ್ತಿರೋದು ಯಾಕೆಂದರೆ ನಂದಿನಿ ಅನ್ನೋದು ಕಾಮನ್ ಆಗಿರುತ್ತೆ. ಸೊ ಯಾರಿಗೂ ಏನೂ ಡೌಟ್ ಬರಲ್ಲ. ಬಿಸ್ಲರಿ, ಕಿನ್ಲೆ ಆ ಥರ ನಾವು ಯಾವುದನ್ನು ಆಲ್ರೆಡಿ ಇರೋದನ್ನ ತೊಗೊಳೋದಕ್ಕಾಗಲ್ಲ. ಸೊ ಏನಿದೆಯೋ ಯಾವ್ದು ಅಂದರೆ ನಾನು ಏನು ಹೇಳ್ತಿದ್ದೇನೆ ಅಂದರೆ, ಇರೋದನ್ನು ಬಿಟ್ಟು, ಯಾಕೆಂದರೆ ಎಸ್ಕಲೇಷನ್ ಆಗದೇ ಇರೋ ಥರ ನಾವು ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ನಮ್ಗೆ ಒಂದು ಒಳ್ಳೆ ಬ್ರ್ಯಾಂಡಿಂಗ್ ಬೇಕು ಅಂತಂದಾಗ ಒಂದು ಕಂಪ್ನಿನ ರಿಕ್ವೆಸ್ಟ್ ಮಾಡಿ ಆ ಬ್ರ್ಯಾಂಡಿಂಗನ್ನು ನಾವು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಬೋದು. ಅದು ಕೂಡ ಒಂದು ಚಾನ್ಸಸ್ ಇರುತ್ತೆ. ಸೊ ಬಿಸ್ನೆಸ್ಸಲ್ಲಿ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನು ನಾವು ಮಾಡೋದಕ್ಕೆ ಕಲ್ತ್ಕೊಂಡ್ರೆ ಆಗುತ್ತೆ. ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ನಾವು ಮಾಡೇ ತೀರಿದ್ರೆ ಅದು ಯಾವತ್ತೋ ಒಂದಿನ ನಾವು ಕಂಪ್ಲೀಟ್ ಮಾಡ್ತೀವಿ ಆ ಒಂದು ಟಾಸ್ಕ್ನ. ಸೊ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಟೈಮಲ್ಲಿ ನನಗೆ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಇದು. ನಾವೇನು ಮಾಡ್ತೀವಿ, ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರ್ತೀವಿ. ಸೊ ಒಂದು ಅಷ್ಟು ಟೈಮ್ವರೆಗೂ ನಮ್ಮ ಸೈಕಲ್ ನಾವು ಹೊಡಿತೀವಿ. ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗೋವಾಗ ಓಕೆ, ನಾವು ಇವಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಅಥವಾ ಒಂದು ಸ್ವಲ್ಪ ಯಾಕೂ ಚೆನ್ನಾಗಾಗ್ತಿಲ್ಲ, ನನ್ನ ಮೂಡ್ ಸ್ವಿಂಗ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಡೈವರ್ಟ್ ಆಗ್ತೀವಿ. ಆ ಡೈವರ್ಟ್ ಆದಾಗ ಆ ಬಿಸ್ನೆಸ್ ಎಲ್ಲಿಗೆ ಹೋಗಿರುತ್ತೆ ಅಂತಂದರೆ ವರ್ಸ್ಟ್ ಕೇಸ್ಗೆ ಪಾತಾಳಕ್ಕೆ ಇಳಿದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಒಂದು ಮಿಸ್ಕನ್ಸೆಪ್ಷನ್ಸು, ಮತ್ತು ನಾವು ಬ್ರೇಕ್ ಡೌನ್ ಆಗಿದ್ದೀವಿ ಅಂತ ಅಂದ್ಕೊಳ್ತೀವಲ್ವಾ, ಆಗಿರ್ತೀವೋ ಇಲ್ವೋ, ಆಗಿರ್ತೀವಿ ಅಂತ ನಾವೇ ಅಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಆ ಒಂದು ಮಿಸ್ಕನ್ಸೆಪ್ಷನ್ಸ್ನ ಬಿಟ್ಬಿಟ್ಟು ಬಿಸ್ನೆಸ್ಸನ್ನೇ ಲೈಫಾಗಿ ತೊಗೊಂಡ್ರೆ ಬಿಸ್ನೆಸ್ ಯಾವಾಗೂ ಚೆನ್ನಾಗಿರುತ್ತೆ. ಬಿಸ್ನೆಸ್ಸಲ್ಲಿ ಫ್ರೆಂಡ್ಸ್ ಏನಂತಂದರೆ, ನಾನು ಹೇಳೋದೇನಂತಂದರೆ, ಬ್ರೇಕ್ ಡೌನ್ ಆಗಬೇಡಿ. ಎಲ್ಲ ಹೆಣ್ಮಕ್ಳು ಒಂದು ಎಂಥೂಸಿಯಾಸಮ್ ತಗೊಳ್ಳಿ. ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದಿದ್ದೆ ಪ್ರಪಂಚದಲ್ಲಿ, ಯಾರು ಏನು ಓಕೆ ನಮಗೆಲ್ಲನೂ ಆಗೋಗಿದೆ ಅಂತ. ದುಡ್ಡಿರೋನಿಗೆ ನೆಮ್ಮದಿ ಪ್ರಾಬ್ಲಮ್ಮು, ನೆಮ್ಮದಿ ಇರೋನಿಗೆ ದುಡ್ಡಿನ ಪ್ರಾಬ್ಲಮ್ಮು, ಇದು ಕಾಮನ್ನು. ಯಾರಿಗಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಅದನ್ನು ಲೀಡ್ ಮಾಡ್ಕೊಂಡು ಹೋಗೋದೇ ಲೈಫು. ನಿಮ್ಮ ಕೈಲಿ ಎಲ್ಲನೂ ಇದೆ, ಎಲ್ಲ ನಿಮ್ಮ ಕೈಯಲ್ಲೇ ಇರುವಾಗ ಬೇರೆಯವ್ರನ್ನ ಡಿಪೆಂಡ್ ಆಗಬೇಡಿ. ಒಂದೇ ಒಂದು ಪರ್ಸೆಂಟ್ ಕೂಡ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನು. ಡಿಪೆಂಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಒಬ್ಬರಿಗೆ ಪ್ರೀತಿ ಕೊಡೋದ್ರಲ್ಲಿ, ಇನ್ನೊಂದು ವಿಶ್ವಾಸದಲ್ಲಿ ಮಾತಾಡೋದ್ರಲ್ಲಿ ನಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರುವಾಗ ಯಾವಾಗೂ ಯಾರು ನಮ್ಮನ್ನೇನು ಮಾಡೋದಕ್ಕಾಗಲ್ಲ.
ನಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು. ಬಟ್ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲಿ ಡಿಪೆಂಡ್ ಆಗಬೇಡಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಏನಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.